ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ತೆ ಎಲ್ಲರಿಗೂ. ವಿಡಿಯೋ ಮಾಡಿ ತುಂಬಾ ದಿನ ಆಯಿತು. ಸ್ವಲ್ಪ ಹುಷಾರಿರಲಿಲ್ಲ ಅಂಥೇಳಿ ಲೇಟ್ ಆಯಿತು. ಸಾರಿ, ಕ್ಷಮೆ ಇರಲಿ ಎಲ್ಲರಿಗೂ. ನನ್ನ ಕಡೆಯಿಂದ ನಾನು ಎಲ್ಲರಿಗೂ ಕ್ಷಮೆ ಯಾಚಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಒಳಗೆ ಏನು ಮಾಡೋಣ ಅಂದ್ರೆ, ನಾವು ಆಗಲೇ ನಾವೇನು ಮಾಡಿದ್ದೀವಿ ಅಂದ್ರೆ ಭಗವದ್ಗೀತೆಯ 4 ಮತ್ತು 5ನೇ ಶ್ಲೋಕಗಳನ್ನು ನೋಡ್ಕೊಂಡು ಬಂದಿದ್ದೀವಿ. 3, 4, 1, 2, 3, 4 ಶ್ಲೋಕಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಇವತ್ತಿನ ಈ ವಿಡಿಯೋ ಒಳಗೆ ನಾವು 5, 6 ಶ್ಲೋಕವನ್ನು ನೋಡ್ಕೊಂಡು ಬರೋಣ ಅಂತ. ಈ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಒಳಗಿನ 5ನೇ ಶ್ಲೋಕವನ್ನು ಏನು ಹೇಳ್ತೈತಿ ಅಂತೇಳಿ, ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಏನಂದ್ರೆ, ಎರಡೂ ಸೈನ್ಯಗಳು ಯಾರು ಕುರುಕ್ಷೇತ್ರ ಯುದ್ಧ ಒಳಗೆ ಪಾಂಡವರು ಹಾಗೂ ಕೌರವರ ನಡುವೆ ಯುದ್ಧ ನಡಿಬೇಕಾದ್ರೆ ಪಾಂಡವರ ಒಂದು ಯುದ್ಧ ಸೇನೆ ಏನಿತ್ತಲ್ಲ, ಆ ಸೇನೆಯನ್ನು ನೋಡಿ ದುರ್ಯೋಧನ ಹೆದರಿ ನಮಗೇನಾದರೂ ಸೋಲಾಗಬಹುದು ಅಂತ ಹೇಳಿ ಹೆದರ್ಕೊಂಡ ಓಡ್ಕೊತಾನೆ ಯಾರ ಬಳಿಗೆ ಹೋಗಿದ್ದ ಅಂದ್ರೆ, ಅವ್ರ ಗುರುಗಳಾದಂತಹ ಮಹಾನ್ ಬ್ರಾಹ್ಮಣರಾದಂತಹ ಗುರುಗಳಾದಂತಹ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಅವ್ರ ಬಳಿ ಅವರ ತಪ್ಪುಗಳನ್ನೆಲ್ಲಾನು ಎತ್ತಿ ತೋರ್ಸತ್ತಿದ್ದ. ನಿಮ್ಮ ತಪ್ಪುಗಳಿಂದ ನಮಗೆ ಸೋಲಾಗಬಹುದು ಅಂತ ಹೇಳಿ ಎಲ್ಲ ಅವರು ಮಾಡಿದಂತಹ ತಪ್ಪುಗಳಿದ್ದು ಅವನ್ನೆಲ್ಲಾನು ಒಂದೊಂದು, ಅವರು ದೊಡ್ಡ ತಪ್ಪೇನು ಮಾಡಿರಲಿಲ್ಲ, ಆದ್ರೆ ಚಿಕ್ಕ ಚಿಕ್ಕ ಸಣ್ಣಗಳ ತಪ್ಪುಗಳನ್ನೇ ದೊಡ್ಡದಂತ ಹೇಳಿ ಅವ್ರನ್ನ ಎದುರಿಸಿ ತೋರ್ಸತ್ತಿದ್ದ. ಯಾಕಂದ್ರೆ ಅವನಲ್ಲಿ ಒಂದು ಭಯ ಇತ್ತು, ಏನಂದ್ರೆ ನಾವು ಅಧರ್ಮಿಗಳಾಗಿರೋದ್ರಿಂದ ನಮಗೆಲ್ಲಾದರೂ ಸೋಲಾಗಬಹುದು ಅಂತೇಳಿ ಅವ್ರನ್ನ ಮತ್ತಷ್ಟು ಎಚ್ಚರಗೊಳಿಸಕ್ಕೆ ಹೋಗಿದ್ರಂತ ಈ ದುರ್ಯೋಧನ ಗುರುಗಳನ್ನು. ಅಂದ್ರೆ ನೀವು ಈ ಸೈನ್ಯ ಒಳಗಿದ್ದುಕೊಂಡ ನಾವು ಯಾವ ರೀತಿ ಗೆಲುವನ್ನು ಸಾಧಿಸಬೇಕು ಅಂತ ಹೇಳಿ ಎಚ್ಚರದಿಂದ ಇರ್ರಿ ಅಂತ ಹೇಳಲಿಕ್ಕೆ ಹೋಗಿದ್ದ. ಅದೇ ರೀತಿ 5ನೇ ಶ್ಲೋಕ ಒಳಗೆ ನಾವು ಏನು ನೋಡ್ತೀವಿ ಅಂದ್ರೆ, ಶ್ಲೋಕವನ್ನು ನೋಡ್ಕೊಂಡು ಬರೋಣ ಅಂತ. ದೃಷ್ಟಕೇತುಶ್ಚೈಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಭಶ್ಚ ನರಪುಂಗವಃ. ದೃಷ್ಟಕೇತುಶ್ಚೈಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಭಶ್ಚ ನರಪುಂಗವಃ. ಹಂಗಂದ್ರೆ ಇದ್ರ ಮೀನಿಂಗ್ ಏನ ಅಂದ್ರೆ, ಇದ್ರ ಅರ್ಥ ದೃಷ್ಟಕೇತು ಅಂದ್ರೆ ದೃಷ್ಟಕೇತು, ಚೇಕಿತಾನಃ ಕಾಶಿರಾಜ ಕೂಡ ವೀರ್ಯವಾನ್ ಮಹಾಬಲಶಾಲಿಯಾದ ಪುರುಜಿತನು ಕುಂತಿಭೋಜನು ಚ ಮತ್ತು ಶೈಬ್ಯನು ಮತ್ತು ನರಪುಂಗವ ಮಾನವ ಸಮಾಜದಲ್ಲಿ ಶ್ರೇಷ್ಠನಾದ. ಈ ಎಲ್ಲರೂ ಏನದಾರು ಅಂದರೆ ಈ ಪಾಂಡವರ ಒಂದು ಯುದ್ಧ ಸೇನೆ ಒಳಗೆ ಇಷ್ಟು ಎಲ್ಲ ಜನರು ಮಹಾಬಲಶಾಲಿಗಳು ಅವರ ಆ ಒಂದು ಯುದ್ಧ ಸೇನೆ ಒಳಗೆ ಅದಾರು ಅಂತ ಹೇಳಿ ದುರ್ಯೋಧನನಿದ್ದವನು ದ್ರೋಣಾಚಾರ್ಯರಿಗೆ ಹೇಳತ್ತಿದ್ದಂತ. ನಮಗೆ ಸೋಲಾಗಕ್ಕೆ ಏನು ಕಾರಣ ಆಗ್ಬಹುದು ಅಂದ್ರೆ, ಭೀಮಾರ್ಜುನರ್ಗಷ್ಟೇ ಸಮಾನಾದಂತಹ ಅನೇಕ ವ್ಯಕ್ತಿಗಳದಾರು. ಅದ್ರ ಜೊತೆಗೇನೆ ಏನದಾರು ಅಂದ್ರೆ ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಮಹಾಬಲಶಾಲಿಯಾದಂತಹ ಪುರುಜಿತನು, ಕುಂತಿಭೋಜನು ಅದನು, ಅದ್ರ ಜೊತೆ ಶೈಬ್ಯನು, ನರಪುಂಗವ ಮಾನವ ಸಮಾಜದಲ್ಲಿ ಶ್ರೇಷ್ಠನಾದಂತಹ ಅತಿ ವ್ಯಕ್ತಿಗಳು ಏನದಾರು ಈ ಪಾಂಡವರ ಒಂದು ಯುದ್ಧ ಸೇನೆ ಒಳಗೆ ಅದಾರು ಅಂತ ಹೇಳಿ ಇಲ್ಲಿ ಹೇಳತ್ತಾರಂತ. ಯಾರ? ದುರ್ಯೋಧನ ದ್ರೋಣಾಚಾರ್ಯರ ಬಳಿಗೆ ಹೋದಾಗ ಈ ಪಾಂಡವರ ಒಂದು ಯುದ್ಧ ಸೇನೆ ಒಳಗೆ ಯಾರ್ಯಾರು ಅದಾರು ಅನ್ನೋದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡತ್ತಾರಂತ. ನೆಕ್ಸ್ಟ್ ಇದರ ಮೀನಿಂಗ್ ಏನಂದ್ರೆ, ದೃಷ್ಟಕೇತು, ಚೈಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯನಂತಹ ನರಪುಂಗವರು ಈ ಒಂದು ಇಲ್ಲೆಲ್ಲರೂ ಈ ಒಂದು ಯುದ್ಧ ಸೇನೆ ಒಳಗೆ ಅದಾರು ಅಂತೇಳಿ. ನೆಕ್ಸ್ಟ್ ಶ್ಲೋಕ ಏನು ಬರ್ತೈತಿ ಅಂದ್ರೆ, ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದಿ ಯಾಶ್ಚ ಸರ್ವ ಏವ ಮಹಾರಥ. ಯುಧಾಮನುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದಿ ಯಾಶ್ಚ ಸರ್ವ ಏವ ಮಹಾರಥ. ಅಂದ್ರೆ ಯುಧಾಮನ್ಯುವು ಮತ್ತು ವಿಕ್ರಾಂತ ಮಹಾಬಲಶಾಲಿಯಾದ ಉತ್ತಮೌಜನು ಚ ಮತ್ತು ವೀರ್ಯವಾನ್ ಮಹಾಬಲಿಷ್ಠನಾದಂತಹ ಸುಭದ್ರೆಯ ಮಗನು ದ್ರೌಪದಿಯ ಮಕ್ಕಳು
ಚ ಮತ್ತು ಸರ್ವೇ ಎಲ್ಲರೂ, ಸರ್ವೇ ಅಂದರೆ ಎಲ್ಲರೂ, ಏವ ನಿಶ್ಚಯವಾಗಿಯೂ, ಮಹಾರಥಿಕರಾದಂತಹ ಈ ಎಲ್ಲರೂ ಅವರು ಒಂದು ಯುದ್ಧ ಸೇನೆ ಒಳಗೆ ಅದಾರು. ಪಾಂಡವರ ಯುದ್ಧ ಸೇನೆ ಒಳಗೆ ಇವರೆಲ್ಲರನ್ನು ನಾವು ನೋಡ್ತೀವಿ. ಯಾರ್ಯಾರ? ಯುಧಾಮನ್ಯು ಆಗಿರ್ಬೋದು, ಮಹಾಬಲಶಾಲಿಯಾದಂಥ ಉತ್ತಮೌಜ, ಮಹಾಬಲಿಷ್ಠನಾದಂತಹ ಸುಭದ್ರೆಯ ಮಗ, ದ್ರೌಪದಿಯ ಮಕ್ಕಳು, ಇವರೆಲ್ಲರೂ ಏನದಾರು ಅಂದ್ರೆ ಪಾಂಡವರ ಒಂದು ಯುದ್ಧ ಸೇನೆಯೊಳಗೆ ಅದಾರು. ಅವರು ಒಂದು ಸೇನಾಯುಹೊಳಗೆ ಇವರೆಲ್ಲರೂ ಅದಾರು. ಬಲಶಾಲಿಯಾದಂತಹ ಯುಧಾಮನ್ಯು, ಬಹುಶಕ್ತಿವಂತನಾದಂತಹ ಉತ್ತಮೌಜ, ಸುಭದ್ರೆಯ ಮಗ, ದ್ರೌಪದಿಯ ಮಕ್ಕಳು ಇವರೆಲ್ಲ ಇದ್ದಾರೆ. ಇವರೆಲ್ಲರೂ ಏನದಾರು ಅಂದ್ರೆ ಮಹಾರಥರೇ ಅದಾರು ಅಂತೇಳಿ. ಶ್ಲೋಕ 7. ಅಸ್ಮಕಾಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮೀತೆ. ಅಂದರೆ ಏನಂದ್ರೆ ಅಸ್ಮಕಾಂ ನಮ್ಮ, ತು ಆದರೆ, ವಿಶಿಷ್ಟ ವಿಶೇಷವಾಗಿ ಬಲಿಷ್ಠರಾದಂತಹ ಏ ಯಾರು, ತಾನ್ ಅವರನ್ನು, ನಿಬೋಧ ಗಮನಿಸಿ, ದ್ವಿಜ ಉತ್ತಮ ಬ್ರಾಹ್ಮಣ ಶ್ರೇಷ್ಠರೇ, ನಾಯಕ ಸೇನಾಪತಿಗಳು, ಮಮ ನನ್ನ, ಸೈನ್ಯದ ಸಂಜ್ಞಾರ್ಥಂ ತಿಳುವಳಿಕೆಗಾಗಿ, ತಾನ್ ಅವರನ್ನು, ಬ್ರವೀಮಿ ಹೇಳುತ್ತೇನೆ, ತೇ ನಿಮಗೆ. ಅಂದ್ರೆ ಅಸ್ಮಕಾಂ ತು ವಿಶಿಷ್ಟ ಈ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮೀತೆ. ಅಂದರೆ ಇಲ್ಲೇನು ಹೇಳ್ತಾರೋ ಅಂದ್ರೆ ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ಅವರೆಲ್ಲ ಒಂದು ಸೈನಿಕರ ಒಳಗೆ, ಆ ಯುದ್ಧ ಸೇನೆ ಒಳಗೆ ಯಾರ್ಯಾರದಾರ ಅಂತ ಹೇಳಿದ್ನಿ. ಈಗ ನಾನು ಏನು ಮಾಡ್ತೀನಿ ಅಂದ್ರೆ ನನ್ನ ಒಂದು ಸೈನ್ಯವನ್ನು ನಡೆಸೋಕೆ ಯಾರ್ಯಾರ ವಿಶೇಷ ಅರ್ಹತೆ ಇರುವಂತಹ ಯಾವ ನಾಯಕರು ಅದಾರು ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿ ದುರ್ಯೋಧನನಿದ್ದವನು ದ್ರೋಣಾಚಾರ್ಯರಿಗೆ ಹೇಳತ್ತನಂತ. ಅವರು ಯಾರ್ಯಾರು ಅವ್ರ ಸೈನ್ಯ ಒಳಗದಾರಲ್ಲ ಅವರೆಲ್ಲರ ಎಕ್ಸ್ಪ್ಲನೇಷನ್ ಎಲ್ಲಿ ಬಂದೈತಿ ಅಂದ್ರೆ ಶ್ಲೋಕ 8, 9 ಒಳಗೆ ನಾವು ಅವ್ರು ಯಾರ್ಯಾರು ವಿಶೇಷವಾದಂತಹ ಸೈನಿಕರು ಕೌರವರ ಒಂದು ಸೈನ್ಯ ಒಳಗದಾರ ಅಂತ ಹೇಳಿ ನೋಡ್ತೀವಿ. ನಾವು ಈ ಒಂದು ಕೌರವರ ಸೈನ್ಯ ಒಳಗೆ ಯಾರ್ಯಾರು ಅದಾರು ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋ ಒಳಗೆ, ನೆಕ್ಸ್ಟ್ ಶ್ಲೋಕ ಒಳಗೆ ನೋಡ್ಕೊಂಡು ಬರೋಣ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು.